ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಇವಾಗ ಗೇರು ಹಣ್ಣಿನ ಸೀಸನ್ ಆದ್ದರಿಂದ ಎಲ್ಲೂ ಗೇರು ಹಣ್ಣುಗಳು ಸಿಗ್ತವೆ. ನಮ್ಮ ಮನೆ ಅಂಗಳದಲ್ಲೇ ತುಂಬ ಗೇರು ಹಣ್ಣುಗಳಾಗಿವೆ. ಟೆರೆಸ್ ಮೇಲೆ ನಿಂತು ಅಲ್ಲಿಂದಲೂ ಕೊಯ್ಯಬಹುದು. ಇದು ಕೆಂಪು ಹಣ್ಣಿನ ಗೇರು ಹಣ್ಣು, ಕೆಳಗೆ ಹಳದಿ ಬಣ್ಣದ ಗೇರು ಹಣ್ಣುಗಳಿವೆ. ಅದು ತುಂಬ ಸಿಹಿಯಾಗಿವೆ. ಈ ಗೇರು ಹಣ್ಣಿನಿಂದ ಒಂದು ಸ್ಪೆಷಲ್ ಆದ ಜ್ಯೂಸನ್ನು ರೆಡಿ ಮಾಡೋಣ. ಅದಕ್ಕೆ ಬೇಕಾದ ಗೇರು ಹಣ್ಣನ್ನು ಕೊಯ್ದುಕೊಂಡು ಬರೋಣ. ಪ್ರತಿ ವರ್ಷವೂ ಇದರಲ್ಲಿ ತುಂಬ ಗೇರು ಹಣ್ಣುಗಳಾಗುತ್ತವೆ. ನೆರಳಿಗೋಸ್ಕರ ನಾವು ನೆಟ್ಟಿದ್ದೇವೆ. ಅದರಲ್ಲಿ ತುಂಬ ಹಣ್ಣುಗಳು ಬಿಡ್ತವೆ. ಮನೆ ಬಾಗಿಲಲ್ಲಿದ್ದ ಮರಗಳಲ್ಲಿ ಫಲ ಬಿಡುವುದು ಜಾಸ್ತಿ. ಇದರಲ್ಲಿ 2 ಬಗೆಯ ಹಣ್ಣುಗಳಿವೆ, ಹಳದಿ ಮತ್ತು ಕೆಂಪು. ಇಷ್ಟು ಹಣ್ಣುಗಳನ್ನು ಕೊಯ್ದುಕೊಂಡು ಬಂದಿದ್ದೇವೆ. ಇದನ್ನು ಕ್ಲೀನ್ ಮಾಡಿ ರೆಡಿ ಮಾಡೋಣ. ಇದರಲ್ಲಿ ಧೂಳಿದ್ದ ಕಾರಣ ಇದನ್ನು ಚೆನ್ನಾಗಿ ತೊಳೆದು ನಂತರ ಅದನ್ನು ಚೆನ್ನಾಗಿ ಹಿಂಡಿ ನಂತರ ಜ್ಯೂಸ್ ಮಾಡೋದು. ನಾನಿದರ ತೊಟ್ಟನ್ನು ಕಟ್ ಮಾಡಿದ್ದೇನೆ. ಕಟ್ ಮಾಡದಿದ್ದರೆ ಏನಾಗುವುದಿಲ್ಲ. ನಾನು ಜ್ಯೂಸರ್ನಲ್ಲಿ ಹಿಂಡಿ ರಸವನ್ನು ತೆಗೆದಿಟ್ಟಿದ್ದೇನೆ. ಗೇರು ಹಣ್ಣು ಒಂದು ಔಷಧಿಯ ಫಲವಾಗಿದೆ. ಇದನ್ನು ತಿಂದಲ್ಲಿ ಜೀರ್ಣಕ್ರಿಯೆಯು ಚೆನ್ನಾಗಿ ನಡೆಯುವುದು. ಹಲ್ಲಿನ ವಸಡುಗಳು ಕ್ಲೀನ್ ಆಗಲಿಕ್ಕೆ ಈ ಗೇರು ಹಣ್ಣನ್ನು ಜಗಿದು ತಿನ್ನುವುದು ಒಳ್ಳೆಯದು ಅಂತ ಹೇಳ್ತಾರೆ ಹಿರಿಯರು. ನಾವು ತುಂಬ ಅದರ ರಸವನ್ನು ಹಿಂಡಿ ಇಟ್ಟಿದ್ದೇವೆ. ಅದರಿಂದಲೇ ಸ್ವಲ್ಪ ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡೋಣ. ಇದಕ್ಕೆ ಒಂದು ಚೂರು ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ. ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1-2-3 ಸ್ಪೂನಷ್ಟು ಸಕ್ಕರೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಇದಕ್ಕೆ ಬೇಕಾದಲ್ಲಿ ಐಸ್ ಕ್ಯೂಬನ್ನು ಸೇರಿಸಬಹುದು. ಇವಾಗ ಗೇರು ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಇದು ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದಾಗ್ತದೆ ಕುಡಿಯಲಿಕ್ಕೆ. ಈ ಜ್ಯೂಸನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿ ಮಣ್ಣಿನ ಅಡಿಯಲ್ಲಿ ಹೂತಿಡ್ತಾರೆ. ಅದು 1 ವರ್ಷದ ನಂತರ ತೆಗೆದಲ್ಲಿ ಅದು ಹೊಟ್ಟೆ ನೋವಿಗೆ ಹಾಗೂ ಹೊಟ್ಟೆ ಉಬ್ಬರಕ್ಕೆ, ಬೇದಿ ಆಗುವುದಕ್ಕೆ ಎಲ್ಲದಕ್ಕೂ ಔಷಧಿಯಾಗಿ ಉಪಯೋಗಿಸ್ತಾರೆ. 2-3 ಚಮಚದಷ್ಟು ಗೇರು ಹಣ್ಣಿನ ರಸದೊಂದಿಗೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಕುಡಿಯುವುದರಿಂದ ಹೊಟ್ಟೆ ನೋವಿಗೆಲ್ಲ ಔಷಧಿಯಾಗಿ ಅದನ್ನು ಉಪಯೋಗಿಸಬಹುದು. ಗೇರು ಹಣ್ಣಿನ ರಸವು ಹಳೆಯದಾದಷ್ಟು ಔಷಧಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಿರಿಯರು. ಗೇರು ಹಣ್ಣಿಗೆ ಈ ಥರ ಸ್ವಲ್ಪ ಉಪ್ಪನ್ನು ಹಾಕಿ ತಿನ್ನುವುದರಿಂದ ತುಂಬ ರುಚಿಕರವಾಗಿರ್ತದೆ. ನೀವು ಕೂಡ ಈ ಜ್ಯೂಸನ್ನು ಮಾಡಲು ಟ್ರೈ ಮಾಡಿ ನೋಡಿ. ನಮ್ಮ ಹಿಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.